ಕೋಸ್ಟಲ್ ಕನ್ನಡ ವೀಕ್ಷಿಸ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ರಿಷಬ್ ಶೆಟ್ಟಿ ಇದೀಗ ಟಾಲಿವುಡ್ಗೆ ಹಾರಿದ್ದಾರೆ. ಅರೆ, ರಿಷಬ್ ಶೆಟ್ಟಿ ಅವರು ಸದ್ದಿಲ್ಲದೆ ಟಾಲಿವುಡ್ಗೆ ಹಾರಿದಾರಾ? ಅವರ ಸಿನಿಮಾ ಒಂದು ರಿಲೀಸ್ ಆಗಿದೆಯಾ? ಯಾವ ಸಿನಿಮಾ ಅದು ಅಂತ ಕೇಳಿದರೆ ಎ ಫಿಲಮ್ ಬೈ ಗಿರಿ. ಅರೆ, ಗೊತ್ತೇ ಇಲ್ಲ. ಯಾವಾಗ ಇದು ರಿಲೀಸ್ ಆಯಿತು ಅಂತ ಕೇಳಿದರೆ ಇದೊಂದು ಡಬ್ಬಿಂಗ್ ಸಿನಿಮಾ. ಹೈದರಾಬಾದಿನಲ್ಲಿ ಈ ಸಿನಿಮಾ ಮೊನ್ನೆ ಮೇ 8ನೇ ತಾರೀಕಿನಂದು ರಿಲೀಸ್ ಆಗಿದೆ. ಹೈದರಾಬಾದಿನ ಆರಾಧನಾ ಹಾಗೆ RTC ಕ್ರಾಸ್ ರಸ್ತೆಯಲ್ಲಿರುವಂತಹ ಸಪ್ತಗಿರಿ ಚಿತ್ರಮಂದಿರದಲ್ಲಿ ರಿಲೀಸ್ ಆಗಿರೋದು. ಸಪ್ತಗಿರಿ ಚಿತ್ರಮಂದಿರ ಮೇನ್ ಥಿಯೇಟರ್, ನಮ್ಮ ಗಾಂಧಿನಗರದ ನರ್ತಕಿ ಸಂತೋಷ್ ಚಿತ್ರಮಂದಿರಗಳು ಯಾವ ರೀತಿ ಇದೆಯೋ ಅದೇ ರೀತಿಯ ಚಿತ್ರಮಂದಿರ RTC ಕ್ರಾಸ್ ರಸ್ತೆಯಲ್ಲಿರುವಂಥ ಚಿತ್ರಮಂದಿರಗಳು. ಈ ಪೈಕಿ ಸಪ್ತಗಿರಿ ಕೂಡ ಒಂದು. ಕೇವಲ 2 ಚಿತ್ರಮಂದಿರಗಳಲ್ಲಷ್ಟೇ ರಿಲೀಸ್ ಆಗಿದ್ದು ಅಂತ ಕೇಳಿದ್ರೆ ಅಲ್ಲ. ಆರಂಭದಲ್ಲಿ ಒಂದಿಷ್ಟು ಚಿತ್ರಮಂದಿರಗಳಿತ್ತು, ಮಲ್ಟಿಸ್ಕ್ರೀನ್ ಚಿತ್ರಮಂದಿರಗಳಿತ್ತು, ಎಲ್ಲನೇ ಇತ್ತು. ಕೊನೆಗೆ ಉಳ್ಕೊಂಡಿರೋದು 2 ಚಿತ್ರಮಂದಿರಗಳಷ್ಟೇ. ಹಾಗಾದರೆ ಈ ಸಿನಿಮಾ ಯಾವುದು? ಗಿರಿ ಅನ್ನೋ ಸಿನಿಮಾ ಯಾವ ಸಿನಿಮಾದ ಡಬ್ಬಿಂಗ್ ವರ್ಷನ್ ಅಂತ ಕೇಳಿದರೆ ಹರಿಕಥೆಯಲ್ಲ ಗಿರಿಕಥೆ ಎನ್ನುವ ಸಿನಿಮಾದ ಡಬ್ಬಿಂಗ್. ಈ ಸಿನಿಮಾ ಜೂನ್ 23, 2022ರಲ್ಲಿ ತೆರೆಗಪ್ಪಳಿಸಿತ್ತು ಗಾಂಧಿನಗರದ ಅನುಪಮ ಮುಖ್ಯ ಚಿತ್ರಮಂದಿರ. ಸಿನಿಮಾ ಸಕ್ಸಸ್ ಆಯಿತಾ ಅಂತ ಕೇಳಿದರೆ ಆ ಮಟ್ಟದಲ್ಲೇನು ಸಕ್ಸಸ್ ಆಗಿಲ್ಲ. ಸಿನಿಮಾಗೆ ಸಿಕ್ಕಿರೋದು ಮಿಶ್ರ ಪ್ರತಿಕ್ರಿಯೆ. ಓಕೆ, ತಕ್ಕ ಮಟ್ಟಿಗೆ ಒಂದು ಗೆಲುವಿನ ಪತಾಕೆಯನ್ನು ಹಾರಿಸಿದಂಥ ಸಿನಿಮಾ. ಬಾಕ್ಸ್ ಆಫೀಸ್ನಲ್ಲಿ ಎಷ್ಟು ಕಲೆಕ್ಷನ್ ಮಾಡಿತ್ತು ಅಂತ ಕೇಳಿದ ಉತ್ತರ ಇಲ್ಲ. ಈ ಸಿನಿಮಾ ಎಲ್ರಿಗೂ ರೀಚ್ ಆಯಿತು ಅಂತ ಕೇಳಿದರೆ ಅದಕ್ಕೂ ಕೂಡ ಉತ್ತರ ಇಲ್ಲ. ಯಾಕಂತೇಳಿದ್ರೆ ಆ ಮಟ್ಟದಲ್ಲಿ ಏನು ಸಕ್ಸಸ್ ಆದಂಥ ಸಿನಿಮಾ ಅಲ್ಲ. ಯಾಕಂತೇಳಿದ್ರೆ ಈ ಸಿನಿಮಾ ಕಾಂತಾರಕ್ಕಿಂತ ಹಿಂದೆ ರಿಲೀಸ್ ಆದಂಥ ಸಿನಿಮಾ. ಹೀಗಾಗಿ ಆ ಸಂದರ್ಭದಲ್ಲಿ ರಿಷಬ್ ಶೆಟ್ಟಿಗೆ ಆ ಮಟ್ಟದಲ್ಲಿ ಏನು ಫ್ಯಾನ್ ಫಾಲೋವರ್ಸ್ ಇರಲಿಲ್ಲ. ಒಂದು 10ರಲ್ಲಿ 11 ರೀತಿಯಲ್ಲಿ ಇದ್ದಂತಹ ನಟ. ಇರಲಿ, ಈ ವಿಚಾರವನ್ನು ಪಕ್ಕಕ್ಕಿಡೋಣ. ಇದೀಗ ಹರಿಕಥೆಯಲ್ಲ ಗಿರಿಕಥೆ ಸಿನಿಮಾ ತೆಲುಗಿನಲ್ಲಿ ಗಿರಿ ಅನ್ನೋ ಹೆಸರಿನಲ್ಲಿ ರಿಲೀಸ್ ಆಗಿದೆ. ನಮಗೆ ಅಚ್ಚರಿ ಅನಿಸೋದು ಇದೆ. ಏನಪ್ಪ ಅಂತ ಹೇಳಿದರೆ ಹೈದರಾಬಾದಿನ ಮುಖ್ಯ ಚಿತ್ರಮಂದಿರದಲ್ಲಿ ಈ ಸಿನಿಮಾ ರಿಲೀಸ್ ಆಗಿರೋದು. ಯಾಕಂತ ಹೇಳಿದ್ರೆ ಹೈದರಾಬಾದಿನಲ್ಲಿ, ಹೈದರಾಬಾದ್ ಅಂತಲ್ಲ, ನಮ್ಮ ರಾಜ್ಯದ ಹೊರಗಡೆ ಹೋದರೆ ನಾರ್ಮಲ್ ಚಿತ್ರಮಂದಿರ ಸಿಗೋದೇ ಅಪರೂಪ. ಸಿಂಗಲ್ ಸ್ಕ್ರೀನ್ ಮಲ್ಟಿ ಸ್ಕ್ರೀನ್ ಚಿತ್ರಮಂದಿರ 1-2 ಪ್ರದರ್ಶನಕ್ಕಷ್ಟೇ ನಮ್ಮ ಸಿನಿಮಾಗಳು ಮೀಸಲಾಗುತ್ತೆ. ಅಂಥದ್ರಲ್ಲಿ ಇದು ಡಬ್ಬಿಂಗ್ ಸಿನಿಮಾ. ಇದಕ್ಕೆ ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರಗಳು ಸಿಗುತ್ತೆ, ಅದರಲ್ಲೂ ಮುಖ್ಯ ಚಿತ್ರಮಂದಿರ ಸಿಗುತ್ತೆ. 4ಕ್ಕೆ 4 ಪ್ರದರ್ಶನವನ್ನು ಈ ಸಿನಿಮಾಗೆ ನೀಡ್ತಾರಂತಾದರೆ ಸಣ್ಣ ವಿಚಾರ ಅಲ್ಲ. ಇದು ನಾಳೆ ಅಂದರೆ 15ನೇ ತಾರೀಕು ಶುಕ್ರವಾರದಂದು ಹೈದರಾಬಾದಿನಲ್ಲಿ ಪ್ರದರ್ಶನ ಕಾಣುತ್ತಾ ಅಂತ ಕೇಳಿದರೆ ಸದ್ಯಕ್ಕೆ ಉತ್ತರ ಇಲ್ಲ. ಇವತ್ತಷ್ಟೇ ತನ್ನ ಬುಕ್ಕಿಂಗನ್ನು ಈ ಚಿತ್ರಮಂದಿರ ಓಪನ್ ಮಾಡಿರೋದು. ಅದೇನೇ ಇರಲಿ, ನಮ್ಮ ಕನ್ನಡ ಸಿನಿಮಾ ಭರ್ಜರಿಗೆ ಪ್ರದರ್ಶನವನ್ನು ಕಂಡು ಎಲ್ಲೆಡೆ ಒಂದು ದಾಖಲೆಯ ಪ್ರದರ್ಶನವನ್ನು ಕಾಣಲಿ, ದಾಖಲೆಯ ಕಲೆಕ್ಷನನ್ನು ಮಾಡಲಿ ಅನ್ನೋದೇ ನಮ್ಮ ಆಶಯ. ನಮಸ್ಕಾರ.